ಚಿಕನ್ ಪಾಕ್ಸ್ ಅಂದ್ರೆ ವ್ಯಾರಿಸೆಲ್ಲಾ ಝಾಸ್ಟರ್ ಅಂತ ಕರಿತೀವಿ ನಾವು. ಇಟ್ ಇಸ್ ಕಾಸ್ಡ್ ಬೈ ಒನ್ ಆಫ್ ದ ವೈರಲ್ ಇನ್ಫೆಕ್ಷನ್. ಅದು ಒನ್ ಆಫ್ ದ ವೈರಸ್ ಇನ್ಫೆಕ್ಷನ್ಸ್. ಅದು ಮೋಸ್ಟ್ ಆಫ್ ದ ಟೈಮ್ ಟ್ರಾನ್ಸ್ಮಿಟ್ ಆಗೋದು ಗಾಳಿಯಿಂದ ಅಥವಾ ನಮ್ದು ಎಂಜಲು ಅಥವಾ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಎನಿಥಿಂಗ್ ವಿಚ್ ಈಸ್ ಬೀನ್ ಇನ್ ಕಮಿಂಗ್ ಅಕ್ರಾಸ್ ವಿತ್ ಇನ್ಫೆಕ್ಟೆಡ್ ಪೇಷಂಟ್ಸ್. ಏನೋ ಒಂದು ಬ್ಲಿಸ್ಟರ್ ಇತ್ತು ಅಥವಾ ಅದರಿಂದ ಒಡೆದಿದೆ, ಅದರಿಂದ ಸೆಕ್ರೇಷನ್ಸ್ ಇದೆ, ಅದನ್ನ ಮುಟ್ಟಿ ನಾವು ಮೂಗತ್ರ ಮುಟ್ಕೊಳ್ತೀವಿ ಅಂತಂದ್ರೆ ಅಥವಾ ಬಾಯ ಹತ್ರ ಹೋಗ್ತದೆ ಅಂತಂದ್ರೆ ಅದು ನೇಸಲ್ ಅಥವಾ ಓರಲ್ ಏರ್ವೇಯಿಂದ ಇನ್ಫೆಕ್ಟ್ ಆಗ್ತದೆ. ಆ ತರ ಆದಾಗ ಪಕ್ಷದಲ್ಲಿ ಯೂಶಲಿ 7 to 10 days ಅಲ್ಲಿ ಫಸ್ಟ್ ಸಿಂಪ್ಟಮ್ಸ್ ಶುರು ಆಗ್ತದೆ. ದಟ್ ಇಸ್ ಪ್ರೋಡ್ರೋಮಲ್ ಸ್ಟೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೇಜ್ ಇಸ್ ರ್ಯಾಷಸ್. ನೆಕ್ಸ್ಟ್ ಸ್ಟೇಜ್ ಇಸ್ ರಿಕವರಿ. ಯೂಶಲಿ ರಿಕವರಿ ಎಲ್ಲ ಸೇರಿಸಿ ಅರೌಂಡ್ 3 to 4 weeks ದಿಸ್ varicella or chicken pox syndrome will last. ಫಸ್ಟ್ ನಾನು ಪ್ರೋಡ್ರೋಮಲ್ ಸ್ಟೇಜ್ ಅಂತ ಕರೆದೆ. ಆ ಟೈಮ್ ನಲ್ಲಿ ಜಸ್ಟ್ ದೇ ವಿಲ್ ಹ್ಯಾವ್ ಮಯಾಲ್ಜಿಯಾ ಅಂದ್ರೆ ಬಾಡಿ ಪೇನ್ಸ್, ಫೀವರಿಶ್ ಸೆನ್ಸೇಷನ್ಸ್ ಇರುತ್ತೆ. ಯೂಶಲಿ ದಟ್ ವಿಲ್ ಲಾಸ್ಟ್ ಫಾರ್ 3 to 5 days. Patient will have somewhat weird feeling of having some body pain, sore throat, all those things. First, then they will have developed rashes, red color, pink spots ಶುರು ಆಗುತ್ತೆ. ಪಿಂಕ್ ಸ್ಪಾಟ್ಸ್ ಬ್ಲಿಸ್ಟರ್ ಆಗಕ್ಕೆ ಶುರು ಆಗುತ್ತೆ, ಅಂದ್ರೆ ನೀರ್ಗುಳ್ಳೆ ಆಗಕ್ಕೆ ಶುರು ಆಗುತ್ತೆ. ನೀರ್ಗುಳ್ಳೆ ಆದ್ಮೇಲೆ ಪಸ್ಟ್ಯೂಲ್ಸ್ ತರ ಆಗುತ್ತೆ, ಅಂದ್ರೆ ಪಸ್ ಫಿಲ್ ಆದಂಗೆ ಆಗುತ್ತೆ. ಆಮೇಲೆ ಅದು ಬ್ರೇಕ್ ಓಪನ್ ಆಗುತ್ತೆ. ಯಾವಾಗ ಬ್ರೇಕ್ ಓಪನ್ ಆಗುತ್ತೆ ಅದು ಎಷ್ಕಾರ್ ಅಂತಂದ್ರೆ ಬ್ಲಾಕ್ ಸ್ಕಾರ್ ಆಗಿ ಫಾರ್ಮ್ ಆಗುತ್ತೆ. ಈಗ ನಮ್ಗೆ ಏನಾದ್ರು ಏಟ್ ಆದ್ಮೇಲೆ ಅದು ಸ್ಕ್ರಾಚ್ ಆಗಿ ಬ್ಲಾಕ್ ಮಾರ್ಕ್ ಉಳ್ಕೊಳುತ್ತಲ್ಲ, ಆ ತರ ಮಾರ್ಕ್ ಉಳ್ಕೊಳುತ್ತೆ. ದಟ್ ಸ್ಕ್ಯಾಬ್ ವಿಲ್ ಲಾಸ್ಟ್ ಫಾರ್ ಅಬೌಟ್ 4 to 5 days. ಟೋಟಲಿ ಇಟ್ ವಿಲ್ ಲಾಸ್ಟ್ ಫಾರ್ 2 weeks, roughly 12 to 14 days. ದಿಸ್ ಸೈಕಲ್ ಆಫ್ ಕ್ರೋಪಿಂಗ್ ಅಂತ ಕರಿತೀವಿ. ಅದು ಕ್ರಾಪ್ಸ್ ಅಲ್ಲಿ ಬರುತ್ತೆ. ಒಂದೊಂದು ಎಲ್ಲಾ ಸ್ಟೇಜಸ್ ಎಲ್ಲಾ ಕಡೆ ನೋಡ್ತೀವಿ. ಎಂಟೈರ್ ಬಾಡಿಯಲ್ಲಿ ಸ್ಪ್ರೆಡ್ ಆಗಿರುತ್ತೆ ರ್ಯಾಶಸ್ ಆಲ್ಮೋಸ್ಟ್, ಅಂಡ್ ಇಟ್ ಕಮ್ಸ್ ಇನ್ ಕ್ರಾಪ್ಸ್ ಅಂಡ್ ಸಮ್ ಟೈಮ್ಸ್ ಇಟ್ ಯೂಶಲಿ ಸ್ಟಾರ್ಟ್ ವಿತ್ ಬ್ಯಾಕ್ ಸೈಡ್ ಆಫ್ ದ ಇಯರ್. ಅಂತಂದ್ರೆ ಇಯರ್ ಭಾಗ, ಕಿವಿ ಭಾಗ ಬರ್ತದೆ, ಆಮೇಲೆ ಬ್ಯಾಕ್, ಆಮೇಲೆ ಫುಲ್ ಎಂಟೈರ್ ಬಾಡಿಗೆ ಎಕ್ಸ್ಟೆನ್ಸಿವ್ ಆಗಿ ರ್ಯಾಶಸ್ ಬರ್ತದೆ. ರ್ಯಾಶಸ್ ಇರಬೇಕಾದ್ರೆ ಎನಿ ಟೈಮ್ ಇಟ್ ಇಸ್ ಇನ್ಫೆಕ್ಟೆಡ್ ಫ್ರಮ್ day 2 to day 3 ಪೇಷಂಟ್ ಇಸ್ ಇನ್ಫೆಕ್ಷಿಯಸ್ ಅಂತಂದ್ರೆ ಪೇಷಂಟ್ ಇಂದ ಯಾರಿಗೆ ಬೇಕಾದ್ರೂ ಡಿಸೀಸ್ ಕಾಂಟ್ಯಾಕ್ಟ್ ಅಲ್ಲಿ ಬಂದವ್ರಿಗೆ ಟ್ರಾನ್ಸ್ಮಿಟ್ ಆಗ್ತದೆ. ಆಲ್ಮೋಸ್ಟ್ 90 to 100% until unless they have been vaccinated against it, ಆರ್ ಅಥವಾ ಅವ್ರಿಗೆ ಮುಂಚಿತವಾಗಿ ಆಲ್ರೆಡಿ ಇನ್ಫೆಕ್ಷನ್ ಆಗಿರ್ತದೆ, ಇಲ್ಲ ಅಂದ್ರೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ. ಅಂತ ಮಟ್ಟದಲ್ಲಿ ಅವ್ರಿಗೆ ಟ್ರಾನ್ಸ್ಮಿಷನ್ ರೇಟ್ಸ್ ತುಂಬಾ ಕಡಿಮೆ ಇರುತ್ತೆ. Most of the time, the diagnosis is based on the clinical diagnosis only. Okay, very rarely we use ELISA or antibody testing, whereas antibodies ಅಂತ ಮಾಡ್ತೀವಿ, IgM ಮತ್ತೆ IgG. Usually that is done only in cases of immunocompromised individuals, or if we are working upon a ಮೆಟರ್ನಲ್ ಮದರ್ ಅಂತಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಬೇಬಿಗೆ ಕಾಂಟ್ಯಾಕ್ಟ್ ಸಸ್ಪಿಷಿಯಸ್ ಏನಾದ್ರು ಬಂದಿದೆ ಅಂತಂದ್ರೆ ಮಾತ್ರ ಮಾಡ್ತೀವಿ. ಅದರ್ವೈಸ್ ಇಟ್ ಇಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತಂದ್ರೆ ಪೇಷಂಟ್ ಲಕ್ಷಣಗಳನ್ನ ನೋಡಿ ಐಡೆಂಟಿಫೈ ಮಾಡೋದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಡಯಾಗ್ನೋಸ್ ಮಾಡ್ತೀವಿ. ಇಲ್ಲಾಂದ್ರೆ ಝ್ಯಾಕ್ಸ್ಮಿಯರ್ ಅಂತ ಮಾಡ್ತಾರೆ. ಝ್ಯಾಕ್ಸ್ಮಿಯರ್ ಅಂತಂದ್ರೆ ಒಂದು ಸೈಕಲ್ ಅಂದ್ರೆ ನೀರ್ಗುಳ್ಳೆ ಏನ್ ಬರುತ್ತೆ ಅದರಿಂದ ಟೆಸ್ಟಿಂಗ್ ಮಾಡ್ತೀವಿ, ಅದರಿಂದನೂ ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಯೂಶಲಿ ಆ ತರ ಎಲ್ಲ ಏನು ಮಾಡಕ್ಕೆ ಹೋಗಿಲ್ಲ, ಬಿಕಾಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಈಸ್ 100% most of the time diagnosed. ವ್ಯಾರಿಸೆಲ್ಲಾ ವೈರಸ್ ಅಂತ ಕರಿತೀವಿ. ವ್ಯಾರಿಸೆಲ್ಲಾ ವೈರಸ್ ಚಿಕನ್ ಪಾಕ್ಸ್ ಅನ್ನೋ ರೋಗನ ಕಾಸ್ ಮಾಡುತ್ತೆ. ಅಂತ ಪಕ್ಷದಲ್ಲಿ ಅದು ಯೂಶಲಿ ಟ್ರಾನ್ಸ್ಮಿಟ್ ಮಾಡೋದು ನಾನು ಹೇಳಿದ್ನಲ್ಲ, ಗಾಳಿ ಅಥವಾ ನಮ್ಮ ಸೆಕ್ರೇಷನ್ಸ್ ಗಾಳಿಯಲ್ಲಿರೋದ್ರಿಂದ ನೇಸೋ ಏರ್ವೇ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಅದು ಸ್ಪ್ರೆಡ್ ಆದ್ಮೇಲೆ ನರ್ವ್ ರೂಟ್ ಅಲ್ಲಿ ಟ್ರಾನ್ಸ್ಮಿಟ್ ಆಗುತ್ತೆ, ನರ್ವ್ ಆಕ್ಟಿವಿಟಿಗೆ ಆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಇಟ್ ಇಸ್ ದ ಪ್ರೈಮರಿ ಇನ್ಫೆಕ್ಷನ್. ಸೆಕೆಂಡರಿ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಅದು ವ್ಯಾರಿಸೆಲ್ಲಾ ಝಾಸ್ಟರ್ ಅಂತ ನೀವು ಕೇಳಿರ್ಬೇಕು. ಝಾಸ್ಟರ್ ಸರ್ಪಸುತ್ತು ಅಂತ ಕರಿತೀವಿ ಕನ್ನಡದಲ್ಲಿ. ಅಂತದ್ರಲ್ಲೂ ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ. ಅಂತದ್ರಲ್ಲಿ ಚಾನ್ಸಸ್ ಆಫ್ ರೀಇನ್ಫೆಕ್ಷನ್ಸ್ ರೇಟ್ ಅಂದ್ರೆ ಮತ್ತೆ ಇನ್ಫೆಕ್ಷನ್ಸ್ ಆಗುವಂತ ರೇಟ್ಸ್ ತುಂಬಾ ಕಡಿಮೆ ಇರ್ತದೆ. ಪ್ರೈಮರಿ ಚಿಕನ್ ಪಾಕ್ಸ್ ಅಲ್ಲಿ ಆಲ್ಮೋಸ್ಟ್ 90 to 100% 100% ರಿಕರೆನ್ಸ್ ಅಂದ್ರೆ ಟ್ರಾನ್ಸ್ಮಿಟಬಲ್ ಇನ್ಫೆಕ್ಟಿವಿಟಿ ರೇಟ್ಸ್ ಜಾಸ್ತಿ ಇರ್ತದೆ. ಡೆಫಿನೆಟ್ಲಿ ಇಟ್ ಇಸ್ ಕಮ್ಯುನಿಕೇಬಲ್ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ, ಆಲ್ಮೋಸ್ಟ್ 90 to 100%. ಅಂಡ್ ನಾನು ಹೇಳಿದ್ನಲ್ಲ, ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ ಅಥವಾ ಇಮ್ಯುನೈಸೇಷನ್ ಮಾಡಿಲ್ಲ ಅಥವಾ ಅವ್ರಿಗೆ ಆಲ್ರೆಡಿ ಮುಂಚಿತವಾಗಿ ಇನ್ಫೆಕ್ಷನ್ ಆಗಿಲ್ಲ ಅಂತಂದಿದ್ದ ಪಕ್ಷದಲ್ಲಿ ಡೆಫಿನೆಟ್ಲಿ 90 to 100% ಇನ್ಫೆಕ್ಷನ್ ರೇಟ್ಸ್ ಆರ್ ವೆರಿ ಹೈ. ಈವನ್ ಇಫ್ ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಇರಲಿಲ್ಲ ಅಂತ ಪಕ್ಷದಲ್ಲಿ, ದಟ್ ಈಸ್ 3 ರಿಂದ 5 ದಿವಸದಲ್ಲೂ ಇನ್ಫೆಕ್ಷನ್ ರೇಟ್ಸ್ ಇರ್ತದೆ ಜಾಸ್ತಿ. ಆಲ್ಮೋಸ್ಟ್ ಅದು 3 to 4 weeks ಲಾಸ್ಟ್ ಆಗುತ್ತೆ.
ದ ಇನ್ಫೆಕ್ಟಿವಿಟಿ ಪೀರಿಯಡ್ ಅಂದ್ರೆ ಯಾವಾಗ ಒಂದ್ ಪೇಷಂಟ್ ಇಂದ ಇನ್ನೊಂದು ಪೇಷಂಟ್ಗೆ ಅದು ಟ್ರಾನ್ಸ್ಮಿಟ್ ಆಗ್ತದೆ, ಅದು 3 to 5 weeks ತನಕನು ಟೈಮ್ ಇರುತ್ತೆ, ಇನ್ಕ್ಲೂಡಿಂಗ್ ದ ಸ್ಕ್ಯಾಬ್ ಅಂತಂದ್ರೆ ಒಣಗಿರೋ ಗಾಯದಿಂದನೂ ಒಂದೊಂದ್ಸತಿ ಟ್ರಾನ್ಸ್ಮಿಷನ್ ರೇಟ್ಸ್ ಅಂತಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. Most of the time asymptomatic patients are just we use local applicants ಅಂದ್ರೆ ಅವ್ರಿಗೆ ತುಂಬಾ ಇರಿಟೇಷನ್ ಇರ್ತದೆ, ಇಚ್ಚಿಂಗ್ ಇರ್ತದೆ, ಅಂತದನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟು, ಅಥವಾ ಲೋಕಲ್ ಅಪ್ಲಿಕೇಶನ್ಸ್ ಅಂಡ್ ದೇ ಕ್ಯಾನ್ ಯೂಸ್ ನ್ಯಾಚುರಲ್ ಅಪ್ಲಿಕೆಂಟ್ಸ್ ಆಲ್ಸೋ. ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಆಗಿ ನೀಮ್ ಅಂತದೆಲ್ಲ ಯೂಸ್ ಮಾಡ್ತಾರೆ, ಶ್ರೀಗಂಧ ಅಂತದೆಲ್ಲ ಯೂಸ್ ಮಾಡ್ಬೋದು ಲೋಕಲ್ ಅಪ್ಲಿಕೇಶನ್, ಬಿಕಾಸ್ ದೇ ಆರ್ ಆಲ್ ಸೂದಿಂಗ್ ಏಜೆಂಟ್ಸ್, ಅಂದ್ರೆ ಸ್ವಲ್ಪ ತಣ್ಣಗೆ ಮಾಡ್ತವೆ, ಅಂತ ಟೈಮ್ ನಲ್ಲಿ ಇಚ್ಚಿಂಗ್ ತುಂಬಾ ಕಡಿಮೆ ಇರ್ತದೆ, ಅಂತ ಟೈಮಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಆಂಟಿವೈರಲ್ಸ್ ಅಂತ ಕೊಡ್ತೀವಿ ನಾವು ಮಾತ್ರೆಗಳನ್ನ. ಆಂಟಿವೈರಲ್ ಮಾತ್ರೆಗಳನ್ನ ಯೂಶಲಿ 2 to 3 days ಮುಂಚೆ ಇನ್ಫೆಕ್ಷನ್ ಆದ ತಕ್ಷಣ 2 to 3 days ಅಲ್ಲಿ ಕೊಡೋದು, ಅಥವಾ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಒಂದೊಂದ್ಸತಿ ಇನ್ಫೆಕ್ಷನ್ ಸಿವಿಯಾರಿಟಿನ ಕಡಿಮೆ ಮಾಡೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಆಂಟಿವೈರಲ್ಸ್ ನ ಯೂಸ್ ಮಾಡ್ತೀವಿ. ಅದ್ ಬಿಟ್ರೆ ಮೋಸ್ಟ್ ಆಫ್ ದ ಟೈಮ್ ಅಡಿಕ್ವೇಟ್ ಹೈಡ್ರೇಷನ್, ಆಂಟಿಬಯೋಟಿಕ್ ಅಂತಂದ್ರೆ ಫೀವರ್ ಕಡಿಮೆ ಮಾಡ್ಲಿಕ್ಕೆ ಮಾತ್ರೆಗಳನ್ನ ಕೊಡ್ತೀವಿ ಮೋಸ್ಟ್ ಆಫ್ ದ ಟೈಮ್, ಮತ್ತೆ ಇಚ್ಚಿಂಗ್ ಕಡಿಮೆ ಮಾಡ್ಲಿಕ್ಕೆ ಮಾತ್ರೆಗಳನ್ನ ಕೊಡ್ತೀವಿ. ಅದ್ ಬಿಟ್ರೆ ತುರ್ಕೆ ಕಡಿಮೆ ಮಾಡೋದಕ್ಕೆ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ಡೂಸ್ ಆರ್ ಐಸೋಲೇಷನ್, ಎಸ್ಪೆಷಲಿ ಅವ್ರ ವರ್ಕ್ ಏನಾದ್ರು ಮಾಡ್ತಾ ಇದ್ದಾರೆ. ಐಸೋಲೇಷನ್ ಅಂತಂದ್ರೆ ಪ್ರಿಫರಬ್ಲಿ ವರ್ಕ್ ಹೋಗೋದು ಅಥವಾ ಎಕ್ಸ್ಪೋಜರ್ ಆಗದೆ ಇರೋಂತವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಬರೋದು ಅಂತದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಐಸೋಲೇಷನ್ ಅಂತಂದ್ರೆ ಆಲ್ರೆಡಿ ದೋಸ್ ಹೂ ಎಕ್ಸ್ಪೋಸ್ ದೇ ಹ್ಯಾವ್ ಲೆಸ್ ಚಾನ್ಸಸ್, ಅಂತಂದ್ರೆ ಆಲ್ರೆಡಿ ಯಾರಿಗೆ ಇನ್ಫೆಕ್ಷನ್ ಆಗಿರ್ತದೆ ಅಂತವ್ರಿಗೆ ಮತ್ತೆ ರೀಇನ್ಫೆಕ್ಷನ್ಸ್ ಆಗೋದು ಸ್ವಲ್ಪ ರೇಟ್ಸ್ ಕಡಿಮೆ ಇರ್ತದೆ. ಅಂತ ಟೈಮ್ ನಲ್ಲಿ ಪರವಾಗಿಲ್ಲ. ಬಟ್ ಯಾರಿಗೆ ಇನ್ಫೆಕ್ಷನ್ಸ್ ಯಾರಿಗೂ ಆಗಿಲ್ಲ ಮುಂಚಿತವಾಗಿ, ಅಥವಾ ಮಕ್ಕಳು ಅಥವಾ ಪ್ರೆಗ್ನೆಂಟ್ ಮದರ್ ಅಂತವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರೋದನ್ನ ಅವಾಯ್ಡ್ ಮಾಡ್ಬೇಕು. ದೀಸ್ ಆರ್ ಥಿಂಗ್ಸ್ ವಿಚ್ ದೇ ಆರ್ ನಾಟ್ ಸಪೋಸ್ ಟು ಡೂ. ಅಂಡ್ ಆಲ್ ದ ಕ್ಲೋತ್ಸ್ ಆರ್ ವಾಟ್ ಎವರ್ ಹೀಸ್ ಕಮ್ ಇನ್ ಕಾಂಟ್ಯಾಕ್ಟ್, ಪೇಷಂಟ್ ಏನ್ ಬಟ್ಟೆ ಹಾಕಿರ್ತಾರೆ ಅಂತದ್ರಲ್ಲೂ ಟ್ರಾನ್ಸ್ಮಿಟ್ ಆಗ್ತದೆ. ಹ್ಯಾಂಡ್ ಕರ್ಚೀಫ್ ಯೂಸ್ ಮಾಡಿರ್ತಾರೆ, ಸ್ನೀಸ್ ಮಾಡಿರ್ತಾರೆ, ಅಂತ ಟೈಮ್ ನಲ್ಲಿ ಬೇರೆಯವ್ರಿಗೆ ಬರೋ ಚಾನ್ಸಸ್ ಎಲ್ಲ ಇರ್ತದೆ. ಅದಕ್ಕೆ ನಾವು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದನ್ನ ಅವಾಯ್ಡ್ ಮಾಡ್ತೀವಿ. ಕ್ಲೋಸ್ ಕಾಂಟ್ಯಾಕ್ಟ್ ಅಂದ್ರೆ ಪೇಷಂಟ್ ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುವಂತದನ್ನ ಅವಾಯ್ಡ್ ಮಾಡ್ಬೇಕಾಗ್ತದೆ. ದೀಸ್ ಆರ್ ಟು ನಾಟ್ಸ್ ಪ್ಲೀಸ್. ಆಗೋ ಚಾನ್ಸಸ್ ಇರ್ತದೆ ಯಾವಾಗ ಅಂತಂದ್ರೆ ಅವ್ರ ಇಮ್ಯುನೋ ಕಾಂಪ್ರಮೈಸ್, ಅಂತಂದ್ರೆ ನಮ್ದು ಇಮ್ಯೂನ್ ಪವರ್ ಕುಗ್ಗೋಕೆ ಶುರು ಮಾಡಿದಾಗ ರಿಕರೆನ್ಸ್ ಆಗೋ ಚಾನ್ಸಸ್ ಇರ್ತದೆ ತುಂಬಾ ಜಾಗಗಳಲ್ಲಿ ಆಗ್ತದೆ. ಅದಾದ್ಮೇಲೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಅಂತ, ಸೆಕೆಂಡರಿ ಆಕ್ಟಿವೇಶನ್ ಅಂತ ಕರೀತೀವಿ ನಾವು. ಅದು ಆಲ್ರೆಡಿ ನರ್ವ್ಸ್ ಅಲ್ಲಿ ಇರೋದು ಆಕ್ಟಿವೇಟ್ ಆಗ್ತದೆ, ಅದನ್ನ ಜಾಸ್ಟರ್ ಅಥವಾ ಸರ್ಪಸುತ್ತು ಅಂತ ಕರಿತೀವಿ. ಆ ಟೈಮ್ ನಲ್ಲಿ ಆಕ್ಟಿವೇಟ್ ಆಗೋ ಚಾನ್ಸಸ್ ಇರ್ತದೆ. ರಿಕರೆನ್ಸ್ ಆಲ್ಸೋ ವಿ ಹ್ಯಾವ್ ಸೀನ್. ಅಂಡ್ ವ್ಯಾಕ್ಸಿನೇಷನ್ ನಾವೇನ್ ಕೊಡ್ತೀವಿ ಇಟ್ ವಿಲ್ ಪ್ರಿವೆಂಟ್ ಓನ್ಲಿ ಬೈ ಅರೌಂಡ್ 70 to 90%. ವ್ಯಾಕ್ಸಿನೇಷನ್ ವ್ಯಾರಿಸೆಲ್ಲ ವ್ಯಾಕ್ಸಿನ್ ಇದೆ ಆಯ್ತಾ, ವಿ ಯೂಸ್ ಇಟ್ ಟ್ವೈಸ್, ಓಕೆ, ವಿತ್ ಅನ್ ಸ್ಪ್ಯಾನ್ ಆಫ್ 3 ರಿಂದ 4 ತಿಂಗಳು ಗ್ಯಾಪ್ ಕೊಡ್ತೀವಿ. ಅಂತ ಟೈಮ್ ನಲ್ಲಿ ಯೂಶಲಿ ಕಡಿಮೆ ಆಗ್ತದೆ. ಬಟ್ ಆದ್ರೂ ವಿ ಹ್ಯಾವ್ ಸೀನ್ ಸಮ್ ಪೀಪಲ್ ವಿತ್ ವ್ಯಾಕ್ಸಿನೇಷನ್ ಆಲ್ಸೋ ಹ್ಯಾವಿಂಗ್ ಚಿಕನ್ ಪಾಕ್ಸ್. ಪ್ರಿವೆಂಟ್ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು ವ್ಯಾಕ್ಸಿನೇಷನ್ಸ್ ಆರ್ ಅವೈಲೇಬಲ್. ಓಕೆ, ವಿ ಗಿವ್ ಇನ್ ಚಿಲ್ಡ್ರನ್ಸ್ ಅರೌಂಡ್ 3 to 4 months, 3 ರಿಂದ 4 ತಿಂಗಳು ಗ್ಯಾಪ್ ಕೊಡ್ತೀವಿ 2 ಡೋಸಸ್ ಮಧ್ಯದಲ್ಲಿ. ಇನ್ ಅಡಲ್ಟ್ಸ್ ಅಂತಂದ್ರೆ ಅಡೋಲೆಸೆಂಟ್ಸ್ ಅಂತಂದ್ರೆ ಮೋರ್ ದನ್ 14 to 16 years ಏಜ್ ಗ್ರೂಪ್ ಅಲ್ಲೂ, 13 ರಿಂದ 16 ವರ್ಷದ ಏಜ್ ಗ್ರೂಪ್ ಅಲ್ಲೂ 2 ವ್ಯಾಕ್ಸಿನೇಷನ್ಸ್ ಕೊಡ್ಬೇಕಾಗತ್ತೆ 4 ವಾರದ ಗ್ಯಾಪ್ ಅಲ್ಲಿ ಆಯ್ತಾ. ಅಂತ ಟೈಮ್ ಅಲ್ಲಿ ಅರೌಂಡ್ 70 ರಿಂದ 90% ಅಷ್ಟು ಪ್ರೊಟೆಕ್ಷನ್ ಕೊಡ್ತದೆ. ಎಸ್ಪೆಷಲಿ ದೋಸ್ ಆರ್ ಅಟ್ ರಿಸ್ಕ್ can receive, especially those who are working with coming across with these patients, like our healthcare workers. All those people can actually take, but it is advised not to go to schools, especially children. ಮಕ್ಕಳಲ್ಲಿ ಸ್ಕೂಲ್ಸ್ಗೆಲ್ಲ ಹೋಗೋದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಮತ್ತೆ ಯಾರಿಗೂ ಎಕ್ಸ್ಪೋಸ್ ಆಗದೆ ಇರೋಂತ ಮಕ್ಕಳಿಗೆ ಚಾನ್ಸಸ್ ಆರ್ 90 to 100%. ಅದಕ್ಕೋಸ್ಕರ ಸ್ಕೂಲ್ಸ್ ಅಂತವಕ್ಕೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಈವನ್ ಕೆಲ್ಸಕ್ಕೆ ಹೋಗೋರು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ದಟ್ ಇಸ್ ದ ರೀಸನ್ ವೈ ವಿ ಗಿವ್ ರೆಸ್ಟ್ ಫಾರ್ ದೆಮ್ ಟು ಬಿ ಅಟ್ ಹೋಮ್. ಮನೇಲಿ ಇರ್ಲಿಕ್ಕೆ ಪರ್ಮಿಷನ್ ಕೊಡ್ತೀವಿ ಐಸೋಲೇಷನ್ ಅಂತ.